ಗೀತಾ ಮಹಾತ್ಮೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠರಾದವರು ಯಾವುದನ್ನು ಆಚರಿಸುತ್ತಾರೋ ಇತರರು ಅದನ್ನೇ ಅನುಸರಿಸುತ್ತಾರೆ. ಅವರು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾರೆಯೋ ಇತರರೂ ಅದನ್ನೇ ಸ್ವೀಕರಿಸುತ್ತಾರೆ. ಯಥಾ ರಾಜ ತಥಾ ಪ್ರಜಾ, ಇದು ನಾಣ್ಣುಡಿ. ಶ್ರೇಷ್ಠ ಪುರುಷರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳೆಂದೆನಿಸಿಕೊಂಡವರು, ಗೌರವಾನ್ವಿತರು, ಮಾಡುವ ಕೆಲಸಗಳನ್ನು ಇತರರು ಅನುಸರಿಸುತ್ತಾರೆ. ಅವರು ಸಮಾಜದಲ್ಲಿ ಸರಿಯಾಗಿ ನಡೆದುಕೊಳ್ಳದಿದ್ದರೆ ಅದು ಇತರರ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಎಲ್ಲರೂ ಅವರಂತೆಯೇ ನಡೆದುಕೊಳ್ಳಲು ಆರಂಭಿಸಿದರೆ ಸಮಾಜದ ವ್ಯವಸ್ಥೆ ಕುಸಿದು ಬೀಳುತ್ತದೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಇದು ಗಾದೆ. ಶಿಕ್ಷಕರು ಮಾಡಿದಂತೆ ವಿದ್ಯಾರ್ಥಿಗಳು ಅನುಸರಿಸುತ್ತಾರೆ. ಒಂದು ವೇಳೆ ಶಿಕ್ಷಕರಾದವರು ತಾವೇ ಧೂಮಪಾನ ಮಾಡುತ್ತಾ ಇತರ ದುರ್ಗುಣಗಳನ್ನು ಅನುಸರಿಸುತ್ತಾ ಇದ್ದರೆ ವಿದ್ಯಾರ್ಥಿಗಳು ಅಧೋಗತಿಗಿಳಿಯುವುದು ಸಾಮಾನ್ಯ. ಆಗ ಮಕ್ಕಳನ್ನು ದೂರಿ ಪ್ರಯೋಜನವಿಲ್ಲ. ಒಳ್ಳೆಯ ಆದರ್ಶಗಳನ್ನು ಪಾಲಿಸುವುದು ಕಷ್ಟ, ಆದರೆ ಕೆಟ್ಟ ಅಭ್ಯಾಸಗಳನ್ನು ಸುಲಭವಾಗಿ ಆರೋಹಿಸಿಕೊಳ್ಳಬಹುದು. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಎನಿಸಿಕೊಂಡವರು ತಮ್ಮ ನಡವಳಿಕೆಯ ಬಗ್ಗೆ ಅತಿ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಅವರು ಕೆಡುವುದು ಇರಲಿ, ಸಮಾಜವೇ ಕೆಟ್ಟು ಹೋಗಿ ನಶಿಸುವ ಸ್ಥಿತಿಗೆ ಬರಬಹುದು. ಈ ಸೃಷ್ಟಿಯಂತ್ರವು ನಡೆಯುತ್ತಿರುವುದೇ ಪ್ರತಿಯೊಬ್ಬ ವ್ಯಕ್ತಿಯು ಅವನವನ ಕರ್ತವ್ಯವನ್ನು ಪಾಲಿಸುವುದರ ಮೇಲೆ. ಅದನ್ನು ಕಡೆಗಣಿಸಿದರೆ ಭೀಕರ ಪರಿಣಾಮ ಉಂಟಾಗುತ್ತದೆ. ಹೀಗಾಗಿ ಮುಖಂಡರೆನಿಸಿಕೊಂಡವರು ತಮ್ಮ ಕರ್ತವ್ಯವನ್ನು ಪಾಲಿಸುವುದು ತೀರ ಅನಿವಾರ್ಯ. ಭಗವದ್ಗೀತೆಯನ್ನು ನಿತ್ಯವೂ ಅಭ್ಯಾಸ ಮಾಡುತ್ತಾ ಇತರರಿಗೆ ತಿಳಿಸುತ್ತಾ ನಮ್ಮ ಭಾಗದ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ಆ ಮೂಲಕ ನಮ್ಮ ಮುಂದಿನ ಸಮಾಜಕ್ಕೆ ದಾರಿದೀವಿಗೆಯಾಗೋಣ. ಹರಿ ಓಂ.